ಶ್ರೀಸ್ ಲಾಗ್. ಸೊ ಇವತ್ತು ಲಾಗ್ನ ಅರ್ಲಿ ಮಾರ್ನಿಂಗ್ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಫ್ರೆಶ್ ಅಪ್ ಆಗಿ ನಾನು ಕುಸುಮ ಮನೆಗೆ ಹೋಗ್ತಾ ಇದ್ದೀನಿ ರೆಡಿಯಾಗಿ. ಬಿಕಾಸ್ ಕುಸುಮ ಅವ್ರ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ, ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕು. ಸೊ ಲಾಗ್ನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 2 to 3 ಡೇಸ್ ನಾವು ಕುಸುಮ ಮನೆಯಲ್ಲಿರ್ತೀವಿ. ಏನು ಫಂಕ್ಷನ್ನು, ಎಲ್ಲಿ ಎಷ್ಟು ಜನ ಬರ್ತಾರೆ, ನಾವು ಯಾರ್ಯಾರು ಹೋಗ್ತೀವಿ ಅಂತೆಲ್ಲ ಈ ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಲಾಗ್. ಫ್ರೆಶ್ ಅಪ್ ಆಗಿ ಸಿಗ್ತೀನಿ ನಿಮಗೆ. ತಪ್ಪಲೇನಾ ಪಲಾವ್ ಅಲ್ಲ, ನಾವೆಲ್ಲ ರೆಡಿಯಾಗಿ ಬಂದಿದ್ರಿ. ಇವಳು ನೋಡಿ ಇನ್ನೂ ಹೆಂಗೆ ಕೂತವಳೆ. ಅಕ್ಕಿ ಎಲ್ಲ ನೆನೆ ಹಾಕಿದ್ದಾರೆ ತಂಬಿಟ್ ಮಾಡಕ್ಕೆ. ಈಸು ಮಾಡಕ, ಈಸು ನಮ್ಮ ಈಸು ಮಾಡಕ, ಈಸು ಮಾಡಕ್ಕೆ ಬತ್ತೇಶ್ವರಿನ. ಕೃಷಿಕ ಯಾರು ನಮ್ಮನೇಲಿ? ಕೃಷಿಕ ಯಾರು? ಬೋಂಡಾನ, ಬಜ್ಜಿನ, ದುಮ್ಮಿನ. ಹೌದಾ? ತಂಬಿಟ್ ಮಾಡ್ಕೊಡೋರ್ಗು ಒಂದತ್ತಿರ್ಬೇಕು ಇವರು. ಬಿಸಿ ಮಗು. ಅಯ್ಯೋ ಕುಸುಮನ್ ಮನೆಗೆ ಬಂದು ನಾನು ನೋಡಿದ್ರಲ್ಲ, ನಾವೆಲ್ಲ ಅಡುಗೆ ಮಾಡ್ತಾಯಿದ್ರು ಮಂಜು ಚಿಕ್ಕಮ್ಮ ಅವರೆಲ್ಲ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ಅವ್ರ ಮನೇಲಿರೋರಿಗೆಲ್ಲ ಅರ್ಶಿನ ಕುಂಕುಮ ಬಟ್ಟೆ ಎಲ್ಲ ತಂದಿದ್ರು. ಸೊ ಮಡ್ಲು ತುಂಬ ಶಾಸ್ತ್ರ ನಡೀತಾ ಇದೆ ಇಲ್ಲಿ. ಕುಸುಮ ಅವ್ರ ಮನೆಯಲ್ಲೂ ಕೂಡ ಮನೆ ದೇವರು ಅಂತ ಬಂದಿದೆ. ಸೊ ಮನೆ ದೇವ್ರ ದೀಪ ಅಂತ ಮಾಡ್ತಿದ್ದಾರೆ. ಸೊ ಫಸ್ಟ್ ಟೈಮ್ ಆಗಿರೋದ್ರಿಂದ ತವ್ರ ಮನೆಯವರೆಲ್ಲ ಮಡ್ಲು ತುಂಬಿ ತವ್ರ ಮನೆಯವರೇ ಬಂದು ಮನೆಯಲ್ಲಿ ಅಕ್ಕಿ ತಂಬಿಟ್ಟು ಮಾಡ್ತಾರೆ ನೋಡಿ. ಸೊ ಅದನ್ನ ಮಾಡಿಕೊಡ್ಬೇಕು. ಅದು ಹೆಂಗೆ ಹೊಡಿತೀರ ಹೊಡೀರಿ ನೋಡೋಣ. ದೀಪ ನೀಟಾಗಿ ಮಾಡ್ರಿ. ಇದು ಅದು ನಿಮ್ಮಮ್ಮದು ಸಾಕಿ ಅದು ಹಿಂಗೆ ಈಚೆ ಬರ್ಬೇಕದು. ಏನು ದೀಪ ಅದು ಸಾಯಂಕಾಲ ಅಂತ ಬೆಳೆದದು. ದೀಪ ರೆಡಿ. ಒಂದ್ ಸೈಡ್ ರೆಡಿ ಮಾಡಿದ್ದೀರಾ? ಇನ್ನೊಂದ್ ಸೈಡ್ ಇನ್ನೊಂದು ಇಡಬೇಕು ಸಾಲು. ಕೃಷಿಕ ಇಲ್ಲಿ. ಸೊ ಹೇಳ್ದಂಗೆ ಊರಿಂದನೇ ಅಕ್ಕಿ ತಂದು ಅಕ್ಕಿ ನೆನೆ ಹಾಕಿ ಅದನ್ನೆಲ್ಲ ಮಿಷಿನ್ಗೆ ಹಾಕಿಸ್ಕೊಂಡು ಬಂದು ಅಕ್ಕಿ ತಂಬಿಟ್ಟು ಅಂತ ಮಾಡಿಕೊಡ್ಬೇಕು. ಇದು ಫಸ್ಟ್ ಡೇ ಆಗಿರುತ್ತೆ. ಸೊ ಮನೆಯಲ್ಲೇ ಆರತಿನ ಬೆಳಗಿಸ್ಬೇಕು. ಆ್ಯಂಡ್ ಲೈಕ್ ಸೂರ್ಯನ ಕಡೆ ಇದು ಮಾಡಿಕೊಂಡು ಆರತಿನ ಮನೆಯಲ್ಲೇ ಬೆಳಗ್ತಾರೆ. ಆ್ಯಂಡ್ ಆದಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದಿದೆ. ಸೊ ಈ ಥರ ಎಲ್ಲ ಸಿಂಪಲ್ ಡೆಕೋರೇಷನ್ ಮಾಡಿರಿ. ಆ್ಯಂಡ್ ಬತ್ತು ನೋಡಿ ಎಷ್ಟು ಚೆನ್ನಾಗಿ ಫೋಟೋ ಹಿಡಿಸ್ಕೊಂಡಿದ್ದಾಳೆ ಗೊತ್ತಾ. ಆ್ಯಂಡ್ ಇದು ಅವರ ಫ್ಯಾಮಿಲಿ, ಅತ್ತೆ, ದೊಡ್ಡತ್ತೆ, ಚಿಕ್ಕತ್ತೆ, ಅವ್ರ ಅತ್ತೆ ಮತ್ತು ಅಜ್ಜಿ ಅಂದರು ಎಲ್ಲರೂ ಸೇರಿ ಒಂದಷ್ಟು ಫೋಟೋಸ್ ಹಿಡಿಸ್ಕೊಂಡ್ವಿ. ಸೊ ಅವ್ರ ಚಿಕ್ಕ ಮಾವ ಎಲ್ಲರೂ ಸೇರಿ ಸೊ ಮನೆಯಲ್ಲೇ ಆರತಿ ಮಾಡಿದರು ಇದನ್ನು ಫಸ್ಟ್ ಡೇ. ಸೊ ಎಲ್ಲರಿಗೂ ಮಡ್ಲಕ್ಕಿ ಎಲ್ಲ ಕೊಟ್ಟು ನಾವು ಫೋಟೋಸ್ ಎಲ್ಲ ಹಿಡಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಅವ್ರ ಮನೆ ದೇವ್ರ ಕಡೆಗೆ. ಅವ್ರ ಮನೆ ದೇವಸ್ಥಾನ ಇರೋದು ಹೊಸಕೋಟೆ ಹತ್ರ ನಿಯರ್ ಬೈ. ಸೊ ನಾವೆಲ್ಲರೂ ಅಲ್ಲಿಗೆ ಹೊರಟಿದ್ವಿ. ಸೊ ಇವತ್ತು ದೇವ್ರದ್ದು ಕಲಶ ಪ್ರತಿಷ್ಠಾಪನೆ, ಡೆಕೋರೇಷನ್ನು ಎಲ್ಲ ಇರುತ್ತೆ. ಸೊ ನಾವು ಹೋಗಿದ್ವಿ ಅಲ್ಲಿಗೆ, ಕಂಸಾಳೆ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಲಾಗ್ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಸೊ ನಾವು ಹೊರಡೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗೋಗಿತ್ತು. ಅಲ್ಲೆಲ್ಲ ಜನ ಜಾಸ್ತಿನೇ ಸೇರ್ಕೊಂಡಿದ್ರು. ಸೊ ಟ್ರಾಫಿಕ್ ಎಲ್ಲ ಆಗೋಗಿತ್ತು. ಸೊ ಹೋಗಿ ರೀಚ್ ಆಗೋಷ್ಟೊತ್ತಿಗೆ ನಮ್ಮದು ಡೊಳ್ಳು ಕುಣಿತ, ಕಂಸಾಳೆ, ಆ ಥರ ಜಾತ್ರೆ ಅಂದರೆ ವೈಬ್ಸ್ ಇರುತ್ತೆ ಅಲ್ವಾ. ಸೊ ಆ ಥರದ್ದು ಶುರು ಆಗಿತ್ತು.
ದೇವ್ರ ಮೆರವಣಿಗೆ ಆಗೋದು ಫಸ್ಟ್ ಡೇ ಅಲ್ವಾ. ಸೊ ಅದು ಅದೇನೋ ದೇವ್ರು ಒಳ್ಳಾಡೋದು ಅದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನಡೀತಾ ಇತ್ತು. ಸೊ ನಾವು ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ ಫಸ್ಟ್ ಡೇ ನಾವೆಲ್ಲರೂ ಹೋದ್ರಿ ಅಲ್ಲಿಗೆ. Come on, come on. ಸೊ ಕಳಶ ಎಲ್ಲ ಈಗ ಹೋಗ್ತಾ ಇದೆ ನೋಡಿ ದೇವಸ್ಥಾನದ ಕಡೆಗೆ. ಸೊ ಒಂದು ಬಸವ ಇರುತ್ತೆ, ಸೊ ಅದರಿಂದ ಹೋಗಬೇಕು. ಇವ್ರದ್ದು ಬಂದು ಬತ್ತೇಶ್ವರ ಸ್ವಾಮಿ ಅಂತ. ಸೊ ಇವ್ರ ಮನೆ ದೇವ್ರ ಹತ್ರನೇ 4 ದೇವರುಗಳ್ದು ಮನೆ ದೇವ್ರ ದೀಪ ಆಗುತ್ತೆ ಇದು. ಸೊ ನಾವು ಕಳಶದಿಂದನೇ ಬರ್ತಾ ಇರಬೇಕು ದೇವಸ್ಥಾನಕ್ಕೆ. ಬಸವನ್ನ ಕರ್ಕೊಂಡೋಗಿ ಆ್ಯಂಡ್ ದೇವ್ರುಗಳ್ನು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಫುಲ್ ಲೈಟ್ ಅರೇಂಜ್ಮೆಂಟ್ಸ್, ಪೆಂಡಾಲ್, ಊಟದ ವ್ಯವಸ್ಥೆ ಎಲ್ಲ ರೆಡಿ ಆಗಿದೆ. ಹಾಂ ಹಾಂ ಹೋಗೋಣ ಹೋಗೋಣ. ಸೊ ಇಲ್ಲಿ ನೋಡಿ ದೇವಸ್ಥಾನದ್ದು ಅರೇಂಜ್ಮೆಂಟ್ ತೋರಿಸೋಣ. ಹಾಂ ಬನ್ನಿ ಬನ್ನಿ. ಸೊ ಇಲ್ಲಿ ನೋಡಿ ಇಲ್ಲಿ ಎತ್ತುಗಳು ಮತ್ತು ಜಟ್ಕ ಬಂಡಿ ಎಲ್ಲ ಇದೆ, ಎತ್ತಿನ ಬಂಡಿ. ಇನ್ನೂ ದೇವ್ರು ಬರ್ತಾ ಇದ್ದಾರೆ ಹಿಂದೆಗಡೆ. ನಾವು ಬಂದ್ಬಿಟ್ವಿ ಬೇಗ ಬೇಗ ನಡ್ಕೊಂಡು. ಆ್ಯಂಡ್ ದೇವ್ರದ್ದು ಡೆಕೋರೇಷನ್ಸ್, ಐ ಮೀನ್ ದೇವಸ್ಥಾನ ಡೆಕೋರೇಷನ್ಸ್ ಎಲ್ಲ ನಡೀತಾ ಇದೆ. ಒದಲಿ ರಾಮೇ ದೇವರ ಪ್ರಸನ್ನ, ಶ್ರೀ ಸಿದ್ಧೇ ದೇವರ ಪ್ರಸನ್ನ, ವಾಗಟ ಶ್ರೀ ರಾಮೇಶ್ವರ ಪ್ರಸನ್ನ, ಬತ್ತೇಶ್ವರ ಸ್ವಾಮಿ ಇದೆ ನೋಡು. ಇವ್ರದ್ದು ಕುಸುಮಪ್ಪ ಅವ್ರದ್ದು ಮನೆ ದೇವರಿದು ಇಲ್ಲಿರುತ್ತಲ್ಲ ಅದು. ನೀಟಾಗಿ ಸಾಕು ಸಾಕು. ತಾತನ ಕೋಲೆಲ್ಲ ಮುರಿಬಾರ್ದು. ಬರೀ ಬರೀ ಓಡ್ಬರಿ ಓಡ್ಬರಿ. ಕೃಷಿಕಾ ಹೋಗಿ ತಲೆಗಂತ ಇಟ್ಕೋ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟನೂ ಮುಗಿಸ್ಕೊಂಡ್ವಿ ಅಲ್ಲೇ. ಆ್ಯಂಡ್ ಹಾಗೆ ಇಲ್ಲಿ ಮೈಸೂರು ರೆಡಿ ಮಾಡ್ತಾಯಿದ್ರು, ಅಲ್ಲಿಗೆ ಬಂದಿದ್ದೀವಿ. ಬಾದುಷಾ ಊಟದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅದಾದಮೇಲೆ ಇದು ನೋಡಿ ದೇವ್ರ ಫೋಟೋ, ಮನೆ ದೇವ್ರದ್ದು. ಆ್ಯಂಡ್ ಹಾಗೆ ನಾವು ಕೂಡ ಒಂದಷ್ಟು ಫೋಟೋಸು ಸೆಲ್ಫೀಸು ಒಂದು ನಿಮಗೂ ಕೂಡ ಲಾಗ್ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.